ಇವತ್ತು ನಾ ಡಾಕ್ಟರ್ ಆದ್ಯ ಸಾರ್ಥಕ ಆಯ್ತು ಅಂತ. ನೀವೊಂದು ಇರೋಕ್ಕೋಗಿ ಆಯ್ತು ಮರ, ನಾ ಇಷ್ಟು ಉಳಿದೆ, ಇಲ್ಲ ನಂಗೆ ಒಂದು ವರ್ಷ ಅಂತಿಗೆ 10 ಇದಾಗ್ತಿತ್ತು ಆಗ್ತಿತ್ತು ಅಂತ. ಹಾಗೆ ನಮ್ಗೆ ಎಷ್ಟು ಸರ್ತಿ ಕೊರೋನಾ ವೈರಸ್ ನಮ್ ತಾಕ್ತು ಬಿಡ್ತು ಏನು ಗೊತ್ತಿಲ್ಲ. ನಾನು ಅದು ಮಾತಾಡಿದ್ದೆ ಇಲ್ಲ, ಅಂದ್ರೆ ನನಗೆ ಈಗಲೂ ಅನ್ಸುತ್ತೆ ತುಂಬಾ ಪಶ್ಚಾತ್ತಾಪ ಉಂಟು. ಮಿತ್ರರೇ ನಮಸ್ತೆ. ಪ್ರತಿದಿನ ಅನೇಕರು ಒಂದೇ ನಿರೀಕ್ಷೆಯೊಂದಿಗೆ ಈ ಬಾಗಿಲು ತಟ್ಟುತ್ತಾರೆ. ದುಬಾರಿ ಆಸ್ಪತ್ರೆಗಳ ಮಧ್ಯೆ ಎಂದಿಗೂ ಅನೇಕ ಜನರ ಭರವಸೆಯಾಗಿರುವ ಒಬ್ಬ ವೈದ್ಯ. ಕೊರೋನಾ ಸಮಯದಲ್ಲೂ ಸೇವೆಯನ್ನು ನಿಲ್ಲಿಸದ ಈ ಅಪರೂಪದ ಮನುಷ್ಯನ ಬದುಕಿನ ಪಯಣಕ್ಕೆ ಸ್ವಾಗತ. ಇದು ಸಂಕೇತನ. ಡಾಕ್ಟರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಆರಾಮ್. ನಿಮ್ಮ ಬಾಲ್ಯ ಹೇಗಿತ್ತು ಡಾಕ್ಟ್ರೆ? ನನ್ನ ಬಾಲ್ಯ ಸಾಧಾರಣವಾಗಿ ಎಲ್ಲರೂ ಹೇಗೆ ಕಳೀತಿದ್ರು ಹಾಗೆ. ನಾವೇನು ಹೈಫೈ ಲೈಫ್ನವರು ಅಲ್ಲ, ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವನು. ಎಲ್ಲರ ಹಾಗೆ ನಾವು ಸ್ಕೂಲು, ಅದೇ ಏನು ಪಾಟಿ ಚೀಲ, ಸ್ಲೇಟ್ ಅಲ್ಲೇ ಬರ್ದವರು, ಆಮೇಲೆ ಕಾಪಿ ಬರ್ದವರು, ಇದೆಲ್ಲ ನಾವು ಎಲ್ಲರೂ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ದೆ. ಜೊತೆಗೆ ಎಂದಿನಂತೆ ಚಿನ್ನಿ ದಾಂಡು, ಗೋಲಿ ಆಟ, ಈ ತರದ ಆಟಗಳನ್ನ ಆಡ್ಕೊಂಡು ಬಂದೋ ಬಿಟ್ರೆ ನಾವೇನು ಈ ಹೈಫೈ ತರ ಏನು ಈಗ ಮಾಡರ್ನ್ ತರ ಇಂಡೋರ್ ಗೇಮ್ಸ್ಗಳು ಇಲ್ಲ, ಯಾವುದೂ ಇಲ್ಲ. ಪಕ್ಕ ಗ್ರಾಮೀಣ ಜೀವನ, ಪಕ್ಕ ಗ್ರಾಮೀಣ ಬಾಲ್ಯ. ವಿದ್ಯಾಭ್ಯಾಸ ಎಲ್ಲ ಹೇಗೆ ನಡೀತು? ಎಲ್ಲಿ ನಡೀತು? ನಾನು 1ನೇ ಕ್ಲಾಸಿಂದ 7ನೇ ಕ್ಲಾಸ್ ವರೆಗೆ ಗೌರ್ಮೆಂಟ್ ಸ್ಕೂಲಲ್ಲಿ, ಹಂಗ್ಳೂರ್ ಅಂತ, ಕುಂದಾಪುರ ತಾಲೂಕು ಇದೆ, ಹಂಗ್ಳೂರ್ ಅಂತ ಒಂದು ಗ್ರಾಮ. ಅಲ್ಲಿ ಒಂದು ಸರ್ಕಾರ ಇಲ್ಲೆಲ್ಲ ಮಾಮೂಲಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಅಲ್ಲಿ 7ನೇ ತರಗತಿ ಓದಿದೆ. 8ರಿಂದ 10ನೇ ಕ್ಲಾಸ್ ವರೆಗೆ ಕುಂದಾಪುರ ಜೂನಿಯರ್ ಕಾಲೇಜ್ ಅಂತ ಗೌರ್ಮೆಂಟ್ ಕಾಲೇಜ್, ಅಲ್ಲಿ ಮಾಡಿದೆ. 10ರಿಂದ ಫಸ್ಟ್ ಅಂಡ್ ಸೆಕೆಂಡ್ PUC ಮಂಡಾರ್ಕಾಸ್ ಕಾಲೇಜ್ ಅಂತ ಕುಂದಾಪುರದಲ್ಲಿ ಇದೆ, ಅಲ್ಲಿ ಸೈನ್ಸ್ ತಗೊಂಡು ಅಲ್ಲಿ ಓದಿದೆ. ಆಮೇಲೆ ನನ್ನ ವೈದ್ಯಕೀಯ ಶಿಕ್ಷಣ BAMS ಅನ್ನು ಕೊಪ್ಪದ ಕಾಲೇಜಲ್ಲಿ ಮಾಡಿದೆ. ಡಾಕ್ಟರ್ ಆಗಬೇಕು ಅನ್ನೋ ಕನಸು ಹೇಗೆ ಬಂತು? ನನಗೇನು ಹಾಗೆ ದೊಡ್ಡ ಕನಸುಗಳೇನೇ ಇರ್ಲಿಲ್ಲ. ಈಗ ಹೆಚ್ಚಿನ ನಾರ್ಮಲ್ ಎಲ್ರಿಗೂ ಏನಾಗಿರುತ್ತೆ ಅಂದ್ರೆ ಯಾವುದೇ ಕನಸುಗಳು ಇರಲ್ಲ. ಒಂದೊಂದು ಆಕಸ್ಮಿಕ ತಿರುವು, ಒಂದೊಂದು ಜೀವನದಲ್ಲಿ ಆಕಸ್ಮಿಕ ತಿರುವು ಅಷ್ಟೇ. ಹಾಗೆ ಈಗ ಸೈನ್ಸ್ ತಗೊಂಡು, ಆ ಸೈನ್ಸ್ ತಗೊಂಡು ನಾನು ಆಕ್ಚುಲಿ ಕಾಲೇಜಿಗೆ PUC ಮಾಡೋ ನಾನು ಫಸ್ಟ್ ನಾನು CA ಮಾಡ್ಬೇಕು ಅಂತ ಹೇಳಿ ನಾನು ಒಂದು ವರ್ಷ ನಾನು PUC ಕಾಮರ್ಸ್ ತಗೊಂಡಿದ್ದೀನಿ. ಕಾಮರ್ಸ್ ತಗೊಂಡ್ಮೇಲೆ ಆಮೇಲೆ ನನ್ನ ಒಬ್ರು ರಿಲೇಷನ್ಸ್ ಒಬ್ರು ಇದ್ರು, ಭಾವ ಇರ್ತಾರೆ, ಅವರು ಅಂದ್ರೆ ನಾನು ಆಕ್ಚುಲಿ SLC ಫಸ್ಟ್ ಕ್ಲಾಸ್ ತಗೊಂಡಿದ್ದೆ. ಅವಾಗ ಫಸ್ಟ್ ಕ್ಲಾಸ್ ತಗೊಂಡು ಹೆಚ್ಚಿನ ಎಲ್ಲರೂ ಸೈನ್ಸ್ ತಗೊಂಡಿದ್ದೆ, ನಾನೊಬ್ಬ ಕಾಮರ್ಸ್ ತಗೊಂಡು. ನಂಗೆ ಏನೋ ಈ ಕಾಮರ್ಸ್ ಸ್ವಲ್ಪ ಅಡ್ಡಿಲ್ಲ, ಸೈನ್ಸ್ ಕಷ್ಟ ಅಂತ ಈಗ ಎಲ್ಲರಿಗೂ ಇರುತ್ತೆ. ಅದೇ ತರ ಏನು ನಮ್ಗೆ ಗುರಿನೇ ಇಲ್ಲ, ಈ ಗುರಿ ತೋರ್ಸಕ್ಕೂ ಯಾರು ಗುರುಗಳು ಇಲ್ಲ, ನಮ್ದೇ ಹೋದ ದಾರಿ ಅದೇ ತರ. ಆಗ ಏನಾಯ್ತು, ಒಂದ್ ಕಡೆ ಬೇಡ ಭಾವ ಕಡೆ ಮತ್ತೆ ವಾಪಸ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಎಲ್ಲ ಮಾಡಿಸಿ, ಆಮೇಲೆ ಹೆಚ್ಚಾಗಿ ಈ ಕಾಲೇಜಲ್ಲಿ ಏನಾಗಿರುತ್ತಂದ್ರೆ ಸೈನ್ಸ್ ತಗೊಂಡವರಿಗೆ ಬೇಡ ಅಂತೇಳಿ ಕಾಮರ್ಸ್ ಕೊಡ್ತಾರೆ, ಆದ್ರೆ ಕಾಮರ್ಸ್ ತಗೊಂಡ್ರೆ ವಾಪಸ್ ಸೈನ್ಸ್ ಕೊಡೋದಿಲ್ಲ ಹೆಚ್ಚಾಗಿ. ಅದಕ್ಕೆ ಸ್ವಲ್ಪ ಭಾವನ ಸ್ವಲ್ಪ ಇನ್ಫ್ಲೂಯೆನ್ಸ್ ಇತ್ತು. ಅಲ್ಲಿಂದ ನಾನು ಅವರ ಇನ್ಫ್ಲೂಯೆನ್ಸ್ ಮತ್ತೆ ವಾಪಸ್ ಫಸ್ಟ್ ಇಯರ್ ಮತ್ತೆ ವಾಪಸ್ 1 ವರ್ಷ ಹಾಳಾಯ್ತು. ಹಾಳಾಗಿ ಆಮೇಲೆ ವಾಪಸ್ಸು PCMB ತಕೊಂಡು ಕಡೆ ಫಸ್ಟ್ ಅಂಡ್ ಸೆಕೆಂಡ್ PUC ಮಾಡಿ ಆಮೇಲೆ ನಾವು ವೈದ್ಯಕೀಯಕ್ಕೆ ಹೋದೆ. ಅದೊಂದು ಏನು ಅದು ತಿರುವು, ಒಳ್ಳೆ ನನ್ನ ತಿರುವು. ಹಾಗೆ ಇಲ್ಲ ಆಗ್ತಿತ್ತು ಗೊತ್ತಿಲ್ಲ, ಏನಾಗ್ತಿದ್ದು ಗೊತ್ತಿಲ್ಲ, ಆದ್ರೆ ನಿರ್ದಿಷ್ಟವಾಗಿ ಯಾವುದೇ ಗುರಿ ಅಂತೂ ಇಲ್ಲ. ಈ ತಿರುವು ನಮ್ಮ ಭಾಗ್ಯ ಅಂತಾನೆ ಹೇಳ್ಬೋದು. ನೀವು ಕಾಮರ್ಸ್ ತಗೊಂಡಿದ್ರೆ ನೀವು ನಮ್ಗೆ ಲಭಿಸ್ತಿರ್ಲಿಲ್ಲ. ಹೌದೌದು. ಇಲ್ಲಿ CA ಅಂದ್ರೆ ಯಾವ್ದು ದೊಡ್ಡ ಇದರಲ್ಲಿ ಊರಲ್ಲಿ ಇರ್ತಿದ್ದ ಬಿಟ್ರೆ ಊರಿಗೆ ಬರ್ತಿರ್ಲಿಲ್ಲ. ವೈದ್ಯಕೀಯ ಒಂದು ಉದ್ಯೋಗ ಅಲ್ಲ, ಸೇವೆ ಅನ್ನೋ ಭಾವನೆ ಹೇಗೆ ಬಂತು? ಸೇವೆ ಅದು ಕಾಲೇಜ್ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ನಾವು ಮೆಡಿಕಲ್ ಕಾಲೇಜ್ ಹೋಗ್ತೀವಿ ಅಲ್ಲಿಂದ ನಮ್ಗೆ ಶುರು ಆಗುತ್ತೆ. ಅಲ್ಲಿ ಯಾವ ತರ ಈ ಪೂವರ್ ಪೇಷಂಟ್ಗಳು ಬರ್ತಾರೆ, ಮತ್ತೆ ಎಲ್ಲಾ ತರದವ್ರು ಇರ್ತಾರೆ, ವೆರೈಟಿ ಆಫ್ ಕೇಸಸ್ ಇರುತ್ತೆ. ಅವಾಗ ನಿಸ್ವಾರ್ಥ ಸೇವೆ ಮಾಡ್ಲಿಕ್ಕೆ ಸಾಧ್ಯ ಇರುವುದು ಇದರಲ್ಲಿ ಮಾತ್ರ, ವೈದ್ಯಕೀಯದಲ್ಲಿ ಮಾತ್ರ. ಹಾಗೆ ಆ ಸೇವೆ ಮಾಡ್ಲಿಕ್ಕೆ ಪ್ರೇರಣೆ ಕೆಲವಷ್ಟು ಕಾಲೇಜು, ಅಲ್ಲಿಂದ ಬರುವಂತ ಪೇಷಂಟ್ಗಳು. ಅವಾಗ ನಮ್ಗೆ ಇದೊಂದು ಅಂದ್ರೆ ರೂರಲ್ ಸರ್ವಿಸ್ ಮಾಡೋಣ ಅಂತ ಒಂದು ಪ್ರೇರಣೆ ಆಗಿರುತ್ತೆ. ನಿಟ್ಟೂರಂತಹ ಚಿಕ್ಕ ಹಳ್ಳಿಯನ್ನೇ ಆಯ್ಕೆ ಮಾಡಿಕೊಳ್ಳಲು ಕಾರಣ ಏನು? ತಾರಾನೋ ಕೋಲ ಅಂತ ಹೇಳ್ದಂಗೆ ಹೇಳ್ಬೋದು. ಗ್ರಹಗತಿ ಏನೋ ಹೇಳ್ಕೊಂಡು ಬಿಟ್ರೆ ಇದೇ ಅಂತಿಲ್ಲ, ರೂರಲ್ ಅಂತಿತ್ತು ಅಷ್ಟೇ. ಹಾಗೆ ಆರಂಭದ ದಿನದಲ್ಲಿ ಮನೆಗೆ ತೆರಳಿ ಚಿಕಿತ್ಸೆ ಕೊಡುತ್ತಿದ್ರಿ, ಹೇಗಿತ್ತು ಆ ದಿನಗಳು? ನಾನು ನಿಟ್ಟೂರಿಗೆ 1997 ಮೇ 9ಕ್ಕೆ ಬಂದೆ. 97 ಆ ದಿವಸ ಅಕ್ಷಯ ತೃತೀಯ, ಅದಕ್ಕೋಸ್ಕರ ಬಂದಿದ್ದು. ಗಡಿಬಿಡಿಲೇ ಓಡ್ ಬಂದಿದ್ದು, ಅಕ್ಷಯ ತೃತೀಯದ ಲೆಕ್ಕದಲ್ಲೇ ಬಂದಿದ್ದ ನಾನು. ಅವಾಗ ನಿಟ್ಟೂರಲ್ಲೇ ಬರುವಾಗ ಇಷ್ಟು ದೊಡ್ಡ ರಸ್ತೆನೂ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಒಂದ್ ಸಣ್ಣ ರಸ್ತೆ, ಮಾಮೂಲಿ ರಸ್ತೆ ಇತ್ತು. ರಸ್ತೆಯಲ್ಲಿ 2 ಜನ 10 ದನ ನಡೀತಾ ಇತ್ತು. ಜನರೇ ಕಮ್ಮಿ, ದನಗಳೇ ಜಾಸ್ತಿ ರಸ್ತೆಯಲ್ಲಿ. ಅಂತ ಪರಿಸ್ಥಿತಿಯಲ್ಲಿ ಬಂದು ನೋಡಿದಾಗ ಇಲ್ಲಿ ಮೈನ್ ಪ್ರಾಬ್ಲಮ್ ಇರೋದು ಟ್ರಾನ್ಸ್ಪೋರ್ಟಿಂಗ್ ವೆಹಿಕಲ್ ವ್ಯವಸ್ಥೆಗಳು ಇರಲೇ ಇಲ್ಲ. ಅಂದ್ರೆ ಬಸ್ಗಳು ಇಲ್ಲ, ಆಮೇಲೆ ರಿಕ್ಷಾಗಳಂತೂ ಇಲ್ವೇ ಇಲ್ಲ. ಅವಾಗ ಮನೆಯಲ್ಲಿ ವೆಹಿಕಲ್ಗಳು ಇರ್ಲಿಲ್ಲ. ಈ ತರ ಇದ್ದ ಸಿಚುವೇಶನ್ ಈ ಊರಲ್ಲಿ ಇದ್ದದ್ರಿಂದ ಅನಿವಾರ್ಯವಾಗಿ ಈಗೆಲ್ಲ ಪಶು ವೈದ್ಯರುಗಳಲ್ಲಿ ತಿರುಗ್ತಾರಲ್ಲ ಗ್ರಾಮೀಣ ಸಭೆಯಲ್ಲಿ, ಅದೇ ತರ ನಾನು ಒಬ್ಬ ವೈದ್ಯ, ಮನುಷ್ಯರು ವೈದ್ಯ,
ಅಂದ್ರೆ ವಿಸಿಟಿಂಗ್ ಕರೆಯೋದೇ ಜಾಸ್ತಿ ಆಗಿತ್ತು, ಕ್ಲಿನಿಕಲ್ ಬರುವುದೇ ಕಮ್ಮಿ ಆಗಿತ್ತು. ಸಂಚಾರಿ ವೈದ್ಯರಾಗಿದ್ರಿ. ಸಂಚಾರಿ ವೈದ್ಯರ ತರವೇ ಆಗಿತ್ತು. ಹಾಗಾದರೆ ಬಂದ ಹೊಸದರಲ್ಲಿ ಎದುರಿಸಿದ ಸವಾಲುಗಳು ಅದೇ ಆಗಿತ್ತು. ಅದೇ ದೊಡ್ಡ ಸವಾಲು. ಮತ್ತೊಂದು ಸವಾಲಿತ್ತು ಏನಂದ್ರೆ, ಹ್ಮ್. ನಾನ್ ಬರುವಾಗ ನಿಟ್ಟೂರಲ್ಲಿ ಒಂದು ಊಟದ ಹೋಟ್ಲ್ ಇತ್ತು, ಒಂದೇ ಊಟದ ಹೋಟ್ಲ್, ಒಂದು ತಿಂಡಿ ಹೋಟ್ಲ್ ಇತ್ತು. ಊಟದ ಹೋಟ್ಲಲ್ಲಿ ಮಧ್ಯಾಹ್ನಕ್ಕೆ ಊಟ ಇತ್ತು, ರಾತ್ರಿ ಊಟ ಇಲ್ಲ. ಹೆಚ್ಚಿನ ದಿವಸ ಹಾಗೆ. ತಿಂಡಿ ಹೋಟ್ಲಲ್ಲಿ ರಾತ್ರಿಗೆ ಊಟನೇ ಇಲ್ಲ, ಮಧ್ಯಾಹ್ನಕ್ಕೆ ಮಾತ್ರ ಊಟ, ಮಧ್ಯಾಹ್ನ ತಿಂಡಿ, ಬೆಳಗ್ಗೆ ತಿಂಡಿ ಎಲ್ಲ ಇರ್ತಿತ್ತು. ಆವಾಗ ಏನಾಯ್ತು ಅಂದ್ರೆ, ಎಷ್ಟೋ ದಿನ, ಇದು ದೊಡ್ಡ ಸವಾಲು, ಹೇಳಿದ್ರೆ ಕೆಲವರು ನಂಬ್ಲಿಕ್ಕಿಲ್ಲ, ನಾನ್ ನೈಟ್ ವಿಸಿಟ್ ಮಾಡಿ ಬರ್ಬೇಕು. ವಿಸಿಟ್ ಮಾಡಿ ಬರುವಾಗ ಹೋಟ್ಲ್ಗಳೆಲ್ಲ ಕ್ಲೋಸ್, ಊಟನೇ ಇಲ್ಲ ರಾತ್ರಿಗೆ. ಆಮೇಲೆ ಕೆಲವು ಸತಿ ಏನಾಗ ಒಂದೆರಡು ಅಂಗಡಿ ಇರ್ತಿತ್ತು, ಒಂದು ಬಿಸ್ಕಿಟ್ಗಳು ಇರ್ತಿತ್ತು ಅಷ್ಟೇ, ಅದ್ ತಗೊಂಡು ತಿಂದು ಅದಾಯ್ತು, ರಾತ್ರಿ ಊಟ ಕಟ್ ವಾಗ್ಲಿ ಕನಿಷ್ಠ 2-3 ದಿವಸ ಹೀಗೆ. ಆದ್ರೆ ಆವಾಗ ನಿಟ್ಟಿನ ಕೆಲವೊಂದು ತುಂಬಾ ನಂಗೆ ಹೆಲ್ಪ್ ಮಾಡಿ, ಏನಂದ್ರೆ ತುಂಬಾ ಆತ್ಮೀಯರು, ಡಾಕ್ಟರ್ ಇವತ್ತು ಹೆಂಗು ಅಂದ್ರೆ ನಮ್ಮನೆ ಹುಷಾರಲ್ಲಿ ನಮ್ಮನೆ ಪೇಷಂಟ್ ಇದೆ, ಬನ್ನಿ ಊಟ ಸರಿಯಾಗಿ ಬನ್ನಿ ಅಂತ. ಆ ಊಟ ಸರಿಯಾಗಿ ಅಂದ್ರೆ ಅಲ್ಲೇ ಊಟ, ಎಷ್ಟೋ ಒಂದ್ ದಿವಸ ಅಲ್ಲಿ ಹೊಳೆಂದಾಚೆ ಒಂದ್ ರಾತ್ರಿ ಮಲಗಿ ಬೆಳಿಗ್ಗೆ ಬಂದದ್ದುಂಟು ನಾನು. ಅಂದ್ರೆ ಹಾಗೆ, ಅಂದ್ರೆ ಆವಾಗಿನ ಜನರ ಸಪೋರ್ಟ್ ಹಂಗೆ ಇತ್ತು. ಇದೆಲ್ಲ ಕೂಡ ನೋಡಿದಾಗ ಎಂತ ಆಯ್ತು, ನನಗೆ ಇದೊಂದು ಏನಾರು ಮಾಡಿ ಇದೊಂದನ್ನ ತೀರಿಸ್ಬೇಕು, ಈ ಋಣಗಳನ್ನ ತೀರಿಸ್ಬೇಕಂದ್ರೆ ಗಟ್ಟಿ ಕೂತ್ಬಿಟ್ಟೆ ಇಲ್ಲಿ. ಬಂಗಾರದಂತ ಮಾತು ಡಾಕ್ಟ್ರೆ. ಜನರು 50-60 ಕಿಲೋಮೀಟರ್ ದೂರದಿಂದ ನಿಮ್ಮ ಬಳಿ ಬರೋದು ನೋಡಿದಾಗ ಏನನ್ಸುತ್ತೆ? ಜನರನ್ನ ಇಟ್ಟ ನಂಬಿಕೆನೇ ಮೇನ್ ಇದ್ರಲ್ಲಿ. ಈ ಡಾಕ್ಟರ್ ಹತ್ರ ಹೋದ್ರೆ ಏನಾರು ಒಂದು ಸೊಲ್ಯೂಷನ್ ಆಗುತ್ತೆ, ಇಲ್ಲ ಏನಾರು ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನುವ ಗ್ಯಾರಂಟಿ ಇರುತ್ತೆ. ಆದ್ರಿಂದ ಅದು ಇಲ್ಲಿ ತನಕ ಹೇಳ್ಕೊಂಡ್ ಬಂತು. ಆಯ್ತು, ಈಗ ನನ್ನ 30ನೇ ವರ್ಷ ಇದೆ, ಈಗ 3 ದಶಕಗಳು ಆಗೋಯ್ತು. ಆಯ್ತು. ಒಂದ್ ದಿವಸ ಕುಂಬ್ಳದ ಒಂದು ಪ್ರೋಗ್ರಾಮ್ ಮಾಡಿದ್ದೆ, ಇನ್ನು 1 ದಶಕ ಹೊಡಿತೀನಿ ಅಂತ. ಅವಾಗ 2 ದಶಕ ಹೊಡೆದಿದ್ದೆ, ಈಗ 3 ದಶಕ ಹೊಡೆದಾಯ್ತು. ಅವಾಗ ರಿಟೈರ್ಮೆಂಟ್ ತಗೊಳ್ತೀನಿ ಅಂತ ಹೇಳಿದ್ದೆ, ಈಗ ನೋಡಿದ್ರೆ ಸದ್ಯಕ್ಕೆ ರಿಟೈರ್ಮೆಂಟ್ ತಗೊಳ್ಳಲ್ಲ. ಆಧುನಿಕ ಯುಗದಲ್ಲಿ ಯಾವುದೇ ಯಂತ್ರೋಪಕರಣ ಬಳಸದೆ ಕಾಯಿಲೆಯನ್ನು ಗುರುತಿಸುತ್ತೀರಿ, ಹೇಗೆ ಸಾಧ್ಯ ಆಯ್ತು? ಆಗ ಹೇಳಿದ್ನಲ್ಲ, ಅದೇ ಅಂದ್ರೆ ಕಾಲೇಜ್ ಬರುವಾಗ ನಮ್ಗೆ ಒಂದಷ್ಟು ನಾಲೆಜ್ ಇರುತ್ತೆ. ನಾಲೆಜ್ಗಳಿನ ಜೊತೆಗೆ ಇಲ್ಲಿಗೆ ಯಾವ ಫೆಸಿಲಿಟಿಗಳೇ ಇಲ್ಲ, ಯಾವ್ದು ಇಲ್ಲ. ಒಂದು ನಮ್ಮ ಹತ್ರ BP ಆಪರೇಟರ್ಸ್ ಇದು ಅಷ್ಟೇ ಬಿಟ್ರೆ ಲ್ಯಾಬ್ಗಳಿಲ್ಲ, ಯಾವ್ದು ಇಲ್ಲ. ಅವಾಗ ಈ ಯುದ್ಧದಲ್ಲಿ ನಾನು ಗೆಲ್ಬೇಕಿದ್ರೆ ನಮ್ಮ ತಲೆ ಖರ್ಚುಗಳು ಜಾಸ್ತಿ ಮಾಡ್ಬೇಕು ಅಂತ ಅನ್ಸ್ತು. ಅಂದ್ರೆ ಜಾಸ್ತಿ ಮಾಡ್ಬೇಕು, ಮತ್ತೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಮಾಡ್ಬೇಕು ಪೇಷಂಟ್ಗಳ ಜೊತೆಗೆ. ಹೊಸತನ ಇದೆಯಾ ಅಂದ್ರೆ, ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೆ, ಇವರಿಗೆ ಹಳೆ ಉಳಿದವರಿಗೆ ಏನಾದ್ರು ಅವ್ರ ಫ್ಯಾಮಿಲಿ ಇರುವ ಪ್ರಾಬ್ಲಮ್ಗಳು ಹೇಗೆ, ಎಲ್ಲವನ್ನ ಸ್ಟಡಿ ಮಾಡಿ ಅನಿವಾರ್ಯವೇ ಆಗಿತ್ತು ನಂಗೆ ಅದು. ಅಂದ್ರೆ ನಾನು ಹುಡುಕ್ಲೇಬೇಕು, ಇಲ್ಲ ನಾನು ಎಲ್ಲಾ ಕೇಸ್ಗಳು ಕಳ್ಸ್ಕೊಡೋದು ಇಲ್ಲ, ಇದಕ್ಕೆ ವ್ಯವಸ್ಥೆಗಳಿಲ್ಲ, ಮುಂದಕ್ಕೆ ಹೋಗಿ ಈ ಕಳ್ಸೋ ಜವಾಬ್ದಾರಿ ಆಗ್ಬಾರ್ದು. ಇಲ್ಲಿನ ಎಕಾನಮಿ, ಆರ್ಥಿಕತೆ ಉಳಿಲೇಬೇಕು ಅನ್ನೋ ಒಂದು ಕಾಳಜಿ ನಂಗೆ. ನಂಗ್ ಬಿಟ್ಟರೆ ಈಗ ನಾನೇ ದುಡ್ಡು ಮಾಡ್ಕೊಂಡು ಹೋಗ್ಬೇಕು, ಅದು ಜನರಿಗೆ ಕೆಲವರಿಗೆ ಇರುತ್ತೆ, ಡಾಕ್ಟರ್ ಪೂರ ಓಡಾಕಿದ್ರು ಅಂತ ಅರ್ಥ. ಆದ್ರೆ ನಾನ್ ತಗೊಳ್ಳುವ ಇಲ್ಲಿನ ಚಾರ್ಜಸ್ಗಳ ಇವ್ರಿಗೆ ಬಸ್ ಚಾರ್ಜಿಗೂ ಬರಲ್ಲ. ಖಂಡಿತ. ಅಲ್ಲಿ ಹೋಗಿ ದೊಡ್ಡ ಹಾಸ್ಪಿಟಲ್ ಅಲ್ಲಿ ಅಷ್ಟೊಂದು ಖರ್ಚು ಮಾಡಿದಾಗ ಅವ್ರಿಗೆ ಅನ್ಸುತ್ತೆ, ಈಗ ನಮ್ಮ ಡಾಕ್ಟರ್ ಎಷ್ಟು ಆರ್ಥಿಕತೆ ನಮ್ಗೆ ಉಳ್ಕೊಂತು ಅಂತ, ಆರ್ಥಿಕ ಪರಿಸ್ಥಿತಿ ಎಷ್ಟು ಚೆನ್ನಾಗಾಯ್ತು ಅಂತ. ಇವ್ರು ಕೆಲವು ಹೇಳ್ತಾರೆ, ನಿಟ್ಟೂರಿಗೆ ಪ್ರತಿ ವರ್ಷಕ್ಕೆ ಕೆಲವಷ್ಟು ಲಕ್ಷಗಳಿಗಿಂತ ಜಾಸ್ತಿನೂ ಉಳಿತದೆ ಅಂತ ಮಾತ್ರ ನನ್ಗೆ ಹೆಮ್ಮೆ ತರುವಂತದ್ದು. ಖಂಡಿತ. ಯಾಕೆಂದ್ರೆ ನಿಮ್ಮ ಚಿಕಿತ್ಸಾ ವಿಧಾನದಿಂದ ರೋಗಿಗಳು ದೊಡ್ಡ ಆಸ್ಪತ್ರೆಗಳಿಗೆ ಹೋಗುವುದನ್ನು ತಪ್ಪಿಸಿದ್ದೀನಿ ಅಂತಲ್ಲ, ಅನಿವಾರ್ಯ ಒಂದಷ್ಟು ತಪ್ಪಿಸಿದ್ದೀನಿ, 90% ತಪ್ಪಿಸ್ತೀನಿ. ಇನ್ನು 10% ಅನಿವಾರ್ಯವಾಗಿ ಕಳಿಸ್ಬೇಕಾಗತ್ತೆ. ಮತ್ತೆ ಫೆಸಿಲಿಟಿಗಳೆಲ್ಲ ಅಡ್ಮಿಷನ್ ಅಗತ್ಯ ಇರುತ್ತೆ, ಸ್ಕ್ಯಾನ್ ಬೇಕಾಗಿರುತ್ತೆ, ಹಾಗಿರುತ್ತೆ. ಅವಾಗ ಅನಿವಾರ್ಯವಾಗಿ ನಾನು ಕಳಿಸ್ಲೇಬೇಕು. ಆ ಕಳಿಸಿದಾಗ ನನ್ನ ಕಾಳಜಿ ಮುಂದೂ ಇರುತ್ತೆ. ಅಲ್ಲಿ ಸತೆ ನನಗೆ ಸಂಬಂಧ ಬಂದ್ರೆ ನನ್ಗೆ ಪರಿಚಯ ಡಾಕ್ಟರ್ ಹತ್ರ ಕಳಿಸ್ಬಿಟ್ಟು ನಾವು ಡಿಸ್ಕಷನ್ ಮಾಡಿ ಆದಷ್ಟು ಕಡಿಮೆ ಮಾಡಬೇಕು. ಕೆಲವು ಕೇಸ್ಗಳು ನಾನು ಎಷ್ಟೋ ಪೇಷಂಟ್ಗಳಿಗೆ ಡಾಕ್ಟರ್ಗಳು ಮಾತಾಡಿ ಎಷ್ಟೋ ಡಿಸ್ಕೌಂಟ್ ಕೊಡ್ತೀನಿ. ಅದ್ ಮತ್ತೆ ಅವ್ರಿಗೆ ಹೇಳೋದಿಲ್ಲ, ಮತ್ತೆ ಯಾಕಂದ್ರೆ ಮತ್ತೊಬ್ರು ಹೇಳ್ತಾರೆ ಮತ್ತೆ ನಂಗೆ ತೊಂದರೆ ಆಗುತ್ತೆ ಅಂತ. ಅದನ್ನ ಹೇಳದೆ ಅಲ್ಲೇ ಅದು ನನ್ನ ಕೈಲಿ ಎಷ್ಟೆಲ್ಲ ಸಾಧ್ಯ ಆಗುತ್ತೆ ಅಷ್ಟು ಮಾಡ್ತೀನಿ ಅದರಲ್ಲಿ. ಅದಕ್ಕೆ ಇವತ್ತೇ ಒಂದು ಉದಾಹರಣೆ ನಡೆತ್ತು. ನೀವು ಕುಂದಾಪುರ ಡಾಕ್ಟರ್ ಫೋನ್ ಮಾಡಿ ಇವತ್ತು ರಜಾ ದಿನ ಆದ್ರೂ ಅವ್ರ ಬಳಿ ಪೇಷಂಟ್ ಕಳ್ಸಿದ್ರಿ. ಈ ರೀತಿ ಒಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನು ನೀವೇ ಕಂಡುಕೊಳ್ತೀರಿ. ಹೌದು, ಅದಕ್ಕೆಲ್ಲ ಅಂದ್ರೆ ಹಾಗೆ ಅಂದ್ರೆ ನನ್ನ ಕೈಲಿ ಎಷ್ಟು ಸಾಧ್ಯವೋ ಈ ಊರಿನ ಋಣವನ್ನು ತೀರಿಸ್ತೇನೆ. ಕೊರೋನಾ ಸಮಯ ಸಾವಿರಾರು ಜನರಿಗೆ ಧೈರ್ಯ ನೀಡಿದ್ರಿ, ಆದರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಹೆದರಿಕೆ ಆಗ್ಲಿಲ್ವಾ? ಕೊರೋನಾ ಸಮಯದಲ್ಲಂತೂ ಎಲ್ಲಾ ಡಾಕ್ಟರ್ಗಳ ಕುಟುಂಬಕ್ಕೂ ಹೆದರಿಕೆ ಇತ್ತು. ಎಲ್ಲ ಆ ಟೈಮಲ್ಲಿ ಹೇಗಿತ್ತು ಅಂದ್ರೆ, ಯುದ್ಧ ನಡೆಯುವಾಗ ಸೈನಿಕರ ಕತೆ ಹೇಗಿತ್ತು, ನಮ್ಮ ಕತೆ ಹಾಗೆ ಇತ್ತು. ಎನಿ ಟೈಮ್ ಆ ಕಡೆಯಿಂದ ಗುಂಡುಗಳು ಬೀಳ್ಬೋದು ಸೈನಿಕ. ಹಾಗೆ ನಮ್ಗೂ ಎಷ್ಟು ಸರ್ತಿ ಕೊರೋನಾ ವೈರಸ್ ನಮ್ ತಾಕ್ತು ಬಿಡ್ತು ಏನು ಗೊತ್ತಿಲ್ಲ. ಆದ್ರೆ ಮನೆಯವ್ರ ಸಪೋರ್ಟ್ ಹೆಂಗಿರುತ್ತೆ ಅಂದ್ರೆ, ಅವ್ರಿಗೆ ತುಂಬಾನೇ ಇರುತ್ತೆ, ಏನೋ ಎಲ್ಲಿ ಏನು ಹೋಗ್ತದೆ, ಎಲ್ಲ ಏನಾಗ್ತದೆ. ಇದು ಆಕ್ಚುಲಿ ಸಾವು ಬದುಕಿನ ಹೋರಾಟವೇ ಅಲ್ಲಿ. ಎಷ್ಟು ಜನ ದಿವಸ ಏನು ಗೌರ್ಮೆಂಟ್ ಲೆಕ್ಕ ಕೊಡ್ತಿತ್ತು, ಇಷ್ಟು ಜನ ಹೋದ್ರು ಅಂತ. ಎಷ್ಟೋ ಜನ ಡಾಕ್ಟರ್ಗಳು ಹೋಗಿರ್ತಾರೆ. ಆ ಲೆಕ್ಕ ನೋಡಿ ತುಂಬಾ ಅಂದ್ರೆ ಆಗಿರುತ್ತೆ, ಆದ್ರೆ ತೋರಿಸ್ಕೊಳ್ಳೋದಿಲ್ಲ. ಆದ್ರೆ
ನನ್ನ ಹಠ ನಾ ಬಿಡ್ಲೇ ಇಲ್ಲ, ಮಾಡ್ಲೇಬೇಕಂತ. ಇಷ್ಟು ವರ್ಷ ನನ್ನ ಜೊತೆಗೆ ಇದ್ರಲ್ಲ ಈ ಜನಗಳೆಲ್ಲ. ನಾನು 97ಕ್ಕೆ ಬಂದಿತ್ತು, ಕೊರೋನಾ ಸ್ಟಾರ್ಟ್ ಆಗಿದ್ದು 19 ಅಲ್ಲಿ. ಅರೌಂಡ್ ಎಷ್ಟಾಯ್ತು, 22 ವರ್ಷ ಆಗೋಗಿದೆ. ಈ ಜನರ ನಂಟು ಒಡನಾಟಗಳು ಬೆಳೆದಾಗಿದೆ. ಇದು ಒಂದು ಈ ಒಂದು ಕೊರೋನಾಕ್ಕೆ ಹೆದರ್ಕೊಂಡು ನಾನು ಹೇಳಿ ಅಂತ ಓಡಿ ಹೋದ್ರೆ ನನಗಿಲ್ಲ, ನನಗೆ ನನ್ನ ಈ ಒಂದು ವೃತ್ತಿಗೆ ಒಂದು ಅವಮಾನ ಅಂತ. ನಾನು ಆದ್ರಿಂದ ಕೊರೋನಾ ಟೈಮಲ್ಲಿ ಒಂದ್ ದಿನವೂ ಬಿಡ್ಲಿಲ್ಲ. ನಿಮ್ಗೆ ಗೊತ್ತಿತ್ತೋ ಗೊತ್ತಿಲ್ಲ, ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಮಾಡಿ ರಾತ್ರಿ 1 ಗಂಟೆವರೆಗೆ ಮಾಡಿದೀನಿ. ಅಂದ್ರೆ ಎಷ್ಟು ಗಂಟೆ ಆಯ್ತು? 18 ಗಂಟೆ ಚಿಲ್ಲರೆ ಆಯ್ತು. ಅದು ಅಷ್ಟು ಮಾಡಿದೀನಿ. ಜೊತೆಗೆ ಆ ಟೈಮಲ್ಲಿ ನಾನು ಹೇಗೂ ಮಾಡಿದ್ದೀನಿ. ಆದ್ರೆ ಎಲ್ಲರೂ ಡಾಕ್ಟರ್ಗೆ ಕ್ರೆಡಿಟ್ ಕೊಡ್ತಾರೆ, ಆದ್ರೆ ಇಲ್ಲಿ ಇಬ್ಬರಿಗೆ ಕ್ರೆಡಿಟ್ ಕೊಡ್ಬೇಕು. ಏನಂದ್ರೆ ಜೊತೆ ನಮ್ಮ ಮೆಡಿಕಲ್ ಶಾಪ್ ನಲ್ಲಿ ಇಬ್ಬರಿದ್ರು, ಅವ್ರ ಜೊತೆ ನಮ್ಮ ಜೊತೆಗೆ ನಾನ್ ರಾತ್ರಿ 1 ಗಂಟೆ ತನಕ ಇದ್ದು ಅವರೆಲ್ಲ ಇರ್ತಿದ್ರು. ಅಂದ್ರೆ ಈ ಜೊತೆಗೆ ಅವ್ರ ಸೇವೆಯೂ ಇದೆ ಅಂತ. ಅಂದ್ರೆ ಬರೀ ಡಾಕ್ಟರ್ದೇ ಅಂತಲ್ಲ, ಅದೊಂದು ಭಾರಿ ಒಂದು ಏನು ಸವಾಲಿನ ಒಂದು ವರ್ಷಗಳು. ಆ ವರ್ಷಗಳು ಅದು ಈಗಲೂ ನಂಗೆ ಹೆಮ್ಮೆ ಇದೆ. ಎಷ್ಟೋ ಉಳಿಸಿದೀನಿ, ಎಷ್ಟೋ ಜನರ ಪ್ರಾಣ ಉಳಿದಿರಬಹುದು. ಅವರ ಹಾರೈಕೆ ನಂಗೆ ಶ್ರೀರಕ್ಷೆ. ನಮಗೂ ಖಂಡಿತ ಹೆಮ್ಮೆ ಇದೆ ಡಾಕ್ಟ್ರೆ. ಕೊರೋನಾ ಸಮಯದಲ್ಲಿ ನೀವು ಕಂಡ ಅತ್ಯಂತ ಕಠಿಣ ದಿನ ಯಾವುದು? ಕೊರೋನಾ ದಿವಸದಲ್ಲಿ ನಾನು ಬೆಳಿಗ್ಗೆ ಆಗ್ತದೆ, ರಾತ್ರಿ ಆಗ್ತದೆ, ಮಧ್ಯಾಹ್ನ ಆಗ್ತದೆ, ಬೆಳಿಗ್ಗೆ ಆಗ್ತದೆ, ಇದೇ ಒಂದು ಡೈಲಿ ಹ್ಯಾಂಗಿತ್ತು, ಇದೇ ತಿರ್ತಿ. ಪ್ರಪಂಚದ ಯಾವ ಗೋಜುಗಳು ನನಗಿರ್ಲಿಲ್ಲ. ಅಂದ್ರೆ ಪ್ರಪಂಚ ಏನಾಗ್ತದೆ ಅಂತ ಗೊತ್ತಿರಿ. ಬೆಳಿಗ್ಗಿಂತ ಕಣ್ಣು ಬಿಡುವಾಗ ಬೆಳಗಾಗ್ತಿತ್ತು, ಮತ್ತೆ ರಾತ್ರಿ 1 ಗಂಟೆ ನಿದ್ರೆ ಮಾಡ್ಕೊಂತ ಹೋದಂಗೆ ಹೋಗ್ತಿದ್ದೆ. ಆ ಸಮಯದಲ್ಲಿ ಖುಷಿ ಒಂದಷ್ಟು ವಿಚಾರ, ಆದ್ರೆ ದುರಂತವೂ ಇದೆ ಅದರಲ್ಲಿ. ಏನಂದ್ರೆ ನಾನು ನನ್ನ ಏನು ಜೀವದ ಹಂಗು ಬಿಟ್ಟು ಮಾಡ್ತಾ ಇರುವಂತ ಕೆಲಸ, ಆದ್ರೆ ಸಾಮಾಜಿಕ ಅಂತರ ಇಲ್ಲ ಅಂತೇಳಿ ಒಂದಷ್ಟು ಕಹಿ ಘಟನೆಗಳು ಆಗ್ತಿತ್ತು. ಇಲ್ಲಿಂದ ಏನು ವಿಡಿಯೋ ಮಾಡ್ತಿದ್ರು, ಡಿಪಾರ್ಟ್ಮೆಂಟ್ ಹೇಳ್ತಿದ್ರು, ಅವ್ರತ್ರ ಹೇಳಿಸ್ಬೇಕು, ಇವ್ರತ್ರ ಹೇಳಿಸ್ಬೇಕು, ಹೇಗಾರು ಮಾಡಿ ಏನು ಅಂದ್ರೆ ಸ್ವಲ್ಪ ತೊಂದರೆ ಕೊಡುವ ಲೆಕ್ಕಾಚಾರ ತುಂಬಾ ಪ್ರಯತ್ನಗಳು ನಡೀತು. ಕೆಲವೊಂದು ಡಿಪಾರ್ಟ್ಮೆಂಟ್ಗಳು ನನ್ನ ಹತ್ರ ಬಂದಿದ್ರು. ಅವಾಗ ಸ್ವಲ್ಪ ಸಾಮಾಜಿಕ ಅಂತರ ಕೊಡಿ, ಹಾಗೆ ಸಮಾಜಿಕ ಹೇಳಿದ ಇಷ್ಟು ಜನವರಿಗೆ ಎಲ್ಲಿ ನನ್ನ ರೂಮ್ ಇರೋ ಸಣ್ಣದು. ಕಡೆಗೆ ಸ್ಕೂಲ್ನವ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಪಂಚಾಯತಿ ಕೆಲವಷ್ಟು ಮೆಂಬರ್ಗಳಿದ್ದಾರೆ, ಅವ್ರು ತುಂಬಾ ಸಪೋರ್ಟ್ ಮಾಡಿ ಒಂದು ಸ್ಕೂಲಲ್ಲಿ ಇಟ್ಟು ಅದೇ 10 ಜನ ಬರೋಂಗ್ ಮಾಡಿ ಅಲ್ಲ ತುಂಬಾ ಸಪೋರ್ಟ್ ಕೊಟ್ರು. ದುರಂತ ಏನಂದ್ರೆ ಅವಾಗ ಸತ್ಯ ನಮ್ಗೆ ಕಿರಿಕಿರಿ ಕೊಡುವವರು ಇದ್ದಿದ್ರು ಅಂತ. ಅದೇ ನಾನು ಅವ್ರಿಗೆ ಒಂದು ಕೆಲವರಿಗೆ ಹೇಳಿದ ಹಾಗೆ ಕಿರಿಕಿರಿ ಕೊಡುವವರು ಇದ್ದಾರೆ, ಆದ್ರೆ ಅವರಿಗೆ ಎಷ್ಟೊಂದು ಕಾಳಜಿ ಇದ್ರೆ ಜನರ ಬಗ್ಗೆ ಅವ್ರು ನನ್ನ ಜೊತೆ ಬಂದು ನಿಂತ್ಕೊಳ್ಳಿ, ಸಾಮಾಜಿಕ ಅಂತಗಳು ಮಾಡಿ ಸ್ವಲ್ಪ ದೂರ ಕೂರಿಸಿ ಅವ್ರನ್ನೆಲ್ಲ ಆಧಾರ ಮಾಡ್ಬೇಕು. ಅದೇನಿಲ್ಲ, ಕಡೆ ಡಿಪಾರ್ಟ್ಮೆಂಟ್ ಒಂದು ಹೇಳಿ ಆಯ್ತು ಡಾಕ್ಟರ್ ನಮ್ಗೆ ನೋಟಿಸ್ ಕೊಡಿ, ನೀವು ಅಂದ್ರೆ ನೀವು ಸದ್ಯಕ್ಕೆ ಕೈದ್ ಮಾಡಿ ಅಂತ ನೋಟಿಸ್ ಕೊಟ್ಟು ನಾನು ನೋಟಿಸ್ ಇಲ್ಲ ಅನ್ಸುತ್ತೀನಿ, ಇವತ್ತೇ ಕ್ಲೋಸ್ ಮಾಡಿ ಮನೆಗೆ ಇರ್ತೀನಿ. ಎಷ್ಟೋ ಜನ ಡಾಕ್ಟರ್ಗಳು ಬರ್ಲೇ ಇಲ್ಲ. ಹೌದು, ಕೆಲವು ಡಾಕ್ಟರ್ ತುಂಬಾ ಟೈಮ್ ತಗೊಂಡು ಆಮೇಲೆ ಬಂದ್ರು, ಕೆಲವು ಬೆರಳಿಕೆ ಡಾಕ್ಟರ್ ಫಸ್ಟ್ ಇಂದಾನೆ ಇದ್ರು. ಅದೇ ಅದೊಂದು ನನ್ನ ದುಃಖ ಸಂಗತಿ ಅಂದ್ರೆ ಹಂಗೆ ನಾನು ಈ ತರ ಜೀವ ತೆಕ್ಕೊಂಡು ಮಾಡುವ ಕೆಲಸದಲ್ಲೂ ಸತೆ ಕೊಲ್ಲೋರಿದ್ರಲ್ಲ ಅಂತ ಬೇಜಾರು. ಕೆಲವೊಮ್ಮೆ ಜನರಿಗೆ ಮಾನವೀಯತೆ ಗುಣಗಳೇ ಇಲ್ಲ ಅಂತ ಅವರೇ ಪ್ರೂವ್ ಮಾಡ್ಕೊಳ್ತಾರೆ. ಆದ್ರೆ ಒಂದು ವಿಶೇಷ ಅಂದ್ರೆ ಊರಂದ ಮೇಲೆ ಕೊಳಗೇರಿ ಇರ್ತದೆ. ಹೌದು ಅಲ್ವಾ? ಅವಾಗ ಡಾಕ್ಟರ್ ದುಡಿತಾರ ಅನ್ನೋ ಸಣ್ಣ ಒಂದು ನಂಜು ಅದು ಆಕ್ಚುಲಿ. ಆ ನಂಜಿಗೆ ದೊಡ್ಡ ಮೆಡಿಸಿನ್ ಬೇಡ, ಸರಿ ನಂಜಿನ ಬೇರೆ ಇಷ್ಟ ಸಾಕಾಗ್ತದೆ. ಆ ಸಣ್ಣ ನಂಜು ಇರುತ್ತೆ. ಅದೆಲ್ಲ ನಾನಂತ ಇದೆಲ್ಲ ಈ ಎಲ್ಲಾ ವೃತ್ತಿಯಲ್ಲೂ ಒಂದು ಮುಂದಕ್ಕೆ ಹೋಗ್ಕೊಂಡ್ರೆ ಆಗೋದಿಲ್ಲ. ಹೌದು, ಅದಕ್ಕೆ ಇರುತ್ತೆ. ನನ್ನ 2% 1% ಇರ್ಬೋದು, ಅದು ಅಲ್ಲಿಗೆ ಬಿಟ್ಟು ಹಾಕಿದ್ದೇನೆ. ಆ ದಿನದಲ್ಲಿ ಮನಸ್ಸಿಗೆ ತಾಗಿದ ಒಂದು ಘಟನೆ ಇದೆಯಾ? ಅದಿದೆ. ಅಂದ್ರೆ ಎಷ್ಟೋ ಪೇಷಂಟ್ಗಳು ಅಂದ್ರೆ ಕೋವಿಡ್ ಪಾಸಿಟಿವ್ ಗ್ಯಾರಂಟಿ ಅವ್ರಿಗೆಲ್ಲ, ಆದ್ರೆ ಆಲ್ಮೋಸ್ಟ್ ಅವರ SP ಒಟ್ಟುಗಳು ಈ ತರ ಕೆಲವು ಪ್ಯಾರಾಮೀಟರ್ಸ್ ಅಲ್ಲಿ ಇರ್ತವೆ, ನಾರ್ಮಲ್ ಇದೆ. ಇವರು ಖಂಡಿತವಾಗಿ ಹಾಸ್ಪಿಟಲ್ ಕಳಿಸ್ಲೇಬೇಕು ಅಂತ ಇರುತ್ತೆ. ಅದು ಕೆಲವಷ್ಟು ರಿಸ್ಕ್ ತಗೊಂಡು ಆ ಕೇಸ್ ಎಲ್ಲ ಸಕ್ಸಸ್ ಆಗಿತ್ತು. ಅದು ಇದು ಈಗಲೂ ಹೇಳ್ತಾರೆ ನನ್ನ ಹತ್ರ ಬಂದ್ಕೊಂಡು, ನೀವೊಂದು ಇರೋಕ್ಕೋಗಿ ಆಯ್ತು ಮರ ನಾ ಇಷ್ಟೋರು ಉಳಿದೆ, ಇಲ್ಲ ನಂಗೆ 1 ವರ್ಷ ಅಂತ 10 ಇದಾಗ್ತಿತ್ತು ಆಗ್ತಿತ್ತು ಅಂತ. ಡಾಕ್ಟ್ರೆ, ನೀವು ಸದಾ ಹಸನ್ಮುಖಿ, ಇದರ ಗುಟ್ಟೇನು? ನಾನು ಯಾವಾಗ್ಲೂ ನನ್ನ ಫೀಲ್ಡ್ ಅನ್ನ ತುಂಬಾ ಎಂಜಾಯ್ ಮಾಡಿ ಮಾಡೋದು. ಹಾಗೆ ನಾನು ಯಾವ ಕೆಲಸ ಮಾಡಿದ್ರು ಹಾಗೆ, ಅಂದ್ರೆ ನಂಗೆ ಮಾಡಕ್ ಆಗಿದ್ರೆ ನಾ ಮಾಡಕ್ ಹೋಗೋಲ್ಲ ಆ ಕೆಲಸಗಳನ್ನ. ಈಗ ಈ ಫೀಲ್ಡ್ ಅಲ್ಲಿ ಇದೆ. ಇಲ್ಲಿ ಈಗ ಏನಂದ್ರೆ ಎಲ್ಲಾ ಡಾಕ್ಟರ್ಗಳು ಒಂದಷ್ಟು ಕಾಲೇಜಿಂದ ಕಲ್ತ್ಕೊಂಡ್ ಬಂದಿರ್ತಾರೆ. ಎಲ್ಲರ ನಾಲೆಜ್ಗಳು ಒಂದೇ ಇರುತ್ತೆ. ಏನು ಅಂದ್ರೆ ಏನ್ ಡಿಫ್ರೆಂಟ್ ಆಗಿ ಏನು ಇರೋದಿಲ್ಲ. ಡಿಫ್ರೆಂಟ್ ಏನಾಗಿರುತ್ತೆ ಅಂದ್ರೆ ನಾವು ಹೋಗುವ ಅಪ್ರೋಚ್ ಅಲ್ಲಿ. ಈಗ ಬೊಕ್ಕ ಗಂಟು ಹಾಕೊಂಡು ಸುಮ್ಮನೆ ಕೂತ್ಕೊಂಡು ಏನು ಎಂತದ್ದು ಹೌದಾ ಬರೆಯೋದು ಕಳ್ಸೋದು, ಇದು ಮೆಷಿನ್ ಮಾಡ್ದಂಗಾಯ್ತು. ನಮ್ಮಂತಂದ್ರೆ ಇದು ಗ್ರಾಮೀಣ ಇದ್ರಲ್ಲಿ ನಾವು ಡಾಕ್ಟರ್ ಆಗಿ ಇರ್ತೀವಿ, ಕೆಲವರು ನಮ್ಗೆ ಮಾರಲಿ ಸಪೋರ್ಟ್ ಆಗಿರ್ತಾರೆ. ಅಂದ್ರೆ ಹಾಗೆ ಅಂದ್ರೆ ನಾನು ಅವ್ರಿಗೆ ಕೆಲವರಿಗೆ ಸಂಬಂಧಿಗಳು ಅಲ್ಲದೆ ಎದುರಿಸತ್ತೆ ಸಂಬಂಧಿಗಳ ತರ ಇರ್ತೀನಿ.
ಇದೆಲ್ಲ ತುಂಬಾ ಅಟ್ಯಾಚ್ಮೆಂಟ್ ಕೊಡುವಂತ ಇದು ಈ ಇದರಲ್ಲಿ. ಹೌದು. ತುಂಬಾ ಖುಷಿ ಮಾತ್ರ. ಇಷ್ಟು 3 ದಶಕಗಳು ಕಳೆದಿದ್ದಾರೆ ಅಂದ ಮೇಲೆ ಆ ಸಂಬಂಧಗಳು ಹುಟ್ಟಿಕೊಂಡಿರುತ್ತವೆ. ತುಂಬಾ ಉಟ್ಕೊಂಡಿದೆ. ಈಗ ನನ್ನ ಒರಿಜಿನಲ್ ಸಂಬಂಧಿಗಳ ತಪ್ಪಿ ಹೋಗಿದ್ದಾರೆ. ಈಗ ಕೆಲವರಲ್ಲಂತೂ ನಾನು ಈ ತರ ಅಂದ್ರೆ ಇಲ್ಲಿ ಬಂದ್ಮೇಲೆ ನಾನು ಆಲ್ಮೋಸ್ಟ್ ಯಾವ ಕಾರ್ಯಕ್ರಮಕ್ಕೂ ಹೋಗ್ತಿಲ್ಲ. ಏನ್ ಸಂಡೆ ಇದ್ರೆ ಮಾತ್ರ ಹೋಗೋದು. ಅವಾಗ ನಮ್ಮ ರಿಲೇಷನ್ ಹೇಳಿದ್ರು ಹಾಗೆ, ಯಾರು ನಮ್ಮ ಪೈಕಿಯಲ್ಲಿ ಸಾಯೋದಿದ್ರೆ ಭಾನುವಾರ ಮಧ್ಯಾಹ್ನ ಸಾಯ್ಬಹುದು, ಯಾಕಂದ್ರೆ ಭಾನುವಾರ ಮಧ್ಯಾಹ್ನ ನೀವು ಬರ್ತಾ ಬೇರೆ ಸತ್ತು ಬರೋದೇ ಇಲ್ಲ ಅಂತ ಹೇಳಿ. ಅಂದ್ರೆ ಅದೊಂಥರ ನಾನು ತಪಸ್ಸಿನ ತರವೇ ಮಾಡಿದ್ದು. ಅಂದ್ರೆ ಆತರ ಖಂಡಿತ ಮಾಡಿ ಮಾಡಿ ಅಂತಂತೂ ಏನೋ ಒಂದು ಸ್ಟೇಜಿಗೆ ಬಂದೆ. ಎಲ್ಲ ದೇವರ ಒಂದು ಇಚ್ಛೆ, ಮತ್ತೇನು ಹೇಳುದು. ನಿಮ್ಮ ದಿನಚರಿ ಹೇಗಿರುತ್ತೆ ಡಾಕ್ಟ್ರೆ? ಯೂಶುವಲಿ ಈಗ 30 ವರ್ಷದಲ್ಲಿ ದಿನಚರಿ ಒಂದೇ ತರ ನಂದು. ಈಗ ಬೆಳಿಗ್ಗೆ 5:30 ಹೇಳ್ತೀನಿ, 6 ಗಂಟೆ ಶಟ್ಲ್ ಆಡ್ಲಿಕ್ಕೆ ಹೋಗ್ತೀನಿ, 7:25 ಬಿಡ್ತೀನಿ, ಕರೆಕ್ಟ್ 7:15 ಇಲ್ಲಿ ಬರ್ತೀನಿ. ಬಂದು ಅಲ್ಲೊಂದು 5 ನಾಯಿಗಳಿರ್ತವೆ, 2 ಪ್ಯಾಕೆಟ್ ಬಿಸ್ಕಿಟ್ ತಗೊಳ್ತೀನಿ. ಫಸ್ಟಿಗೆ ಗೋಗ್ರಾಸ ಕೊಟ್ಟ ನಾ ಶ್ವಾನಗ್ರಾಸ ಕೊಡುದು ಬೆಳಿಗ್ಗೆ. ಹಾಗೆ ಅಲ್ಲಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀನಿ. ಬೆಳಿಗ್ಗೆ 7:15 ಬರ್ತೀನಿ, ಒಂದು 8:15 ತನಕ ಇರ್ತೀನಿ. ಸ್ವಲ್ಪ ಕೆಲವತಿ ಜಾಸ್ತಿ ಜನ ಇದ್ರೆ 8:15 ಹೋಗ್ತೀನಿ, ಬೇಗ ಹೋಗ್ತೀನಿ. 9:15 ಬರ್ತೀನಿ, 9:15 2 ಗಂಟೆ ತನಕ ಇರ್ತೀನಿ, 4 ಗಂಟೆ ಬರ್ತೀನಿ. 4 ಗಂಟೆಯಿಂದ ನೈಟ್ ಎಷ್ಟು ಹೇಳಕ್ಕಾಗಲ್ಲ. ಮಧ್ಯರಾತ್ರಿ ಇದಾವೆ, ಮತ್ತೆ ನೈಟ್ ಡ್ಯೂಟಿಗಳು ಇರ್ತವೆ, ಬಾಗಿಲು ಬದ್ಬಿಡಿ ಎಮರ್ಜೆನ್ಸಿ ಬರೋದು, ಅದ ಮತ್ತೆ ಅಟೆಂಡ್ ಮಾಡ್ತೀನಿ. ಆದ್ರೂ ವೃತ್ತಿ ಖುಷಿ. ಆದ್ರೆ ಇನ್ನಿಷ್ಟು ಎಫರ್ಟ್ ಹಾಕಕ್ ಆಗುತ್ತೆ ಎಂಬುದು ನನ್ಗೆ ಇಲ್ಲ. ಅಂದ್ರೆ ಇಷ್ಟು ಹಾಕ್ಲಿಕ್ಕೆ ಆಗಲ್ಲ ಅನ್ಸುತ್ತೆ ಮುಂದೆ. ಅಂದ್ರೆ ಈ ತರ ಈ ಸ್ಪೋರ್ಟ್ಸ್ ಗಿಟ್ಸ್ ಎಲ್ಲ ಹೋಗೋದಿನ ಫಿಟ್ನೆಸ್ ಇದೆ ಅನ್ಸುತ್ತೆ. ತುಂಬಾ ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸ್ಪೋರ್ಟ್ಸ್ ನಾನು ಹಾಗೆ ಗಮ್ಮತ್ತಲ್ಲೂ ಹಾಗೆ ನಾನು ಮುಖ ಗಂಟೆ ಹಾಕೊಂಡು ಆಡೋದು ಇಲ್ಲ, ಎಲ್ಲರೂ ಮುಖ ಗಂಟೆ ಹಾಕೊಳ್ಳೋದಿಲ್ಲ. ಸದನ್ ಮುಕ್ತಿ ಅಂದ್ರೆ ನೀವು ಖುಷಿಯಾಗಿದ್ರೆ ನೀವು ಬೆಳಿಗ್ಗೆ ಯಾವ ತರ ಬಂದಿರ್ತೀರೋ ನೈಟ್ ಹೋಗೋ ಅದೇ ಸ್ಟೇಜ್ ಇರ್ತೀನಿ ನೀವು. ಅದೇ ಹೀಗೆ ಮಾಡ್ಕೊಂಡು ಕೂತಾಗ ಮಧ್ಯಾಹ್ನೊಳಗೆ ನಿಮ್ ಹೆಡ್ ಏಕ್ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕೆ ನಾವು ಅದಕ್ಕೆ ಬೆಳಿಗ್ಗೆ ಹೆಂಗಿರುತ್ತೆ ಕೆಲವು ಹೇಳ್ತಾರೆ ಹಾಗೆ, ಡಾಕ್ಟರ್ ಬೆಳಿಗ್ಗೆ ಹೆಂಗ್ ಮುಖ ಇರುತ್ತೆ ಸಂಜೆ ಹೋಗುತ್ತೆ ಅದೇ ಮುಖದ ಇರ್ತಾರೆ. ಅಂದ್ರೆ ಅದಕ್ಕೆ ಮೇನ್ ಕಾರಣ ನಾವು ಮಾಡೋ ಎಂಜಾಯ್. ಈ ವೃತ್ತಿಯಲ್ಲಿ ಎಂಜಾಯ್ಮೆಂಟ್ ಮಾಡ್ತಾವ ಅಂದ್ರೆ ನಾವು ಅದನ್ನ ಮುಗ್ಧ ಜನ ಬರ್ತಾರೆ, ಏನೋ ಮಾತಾಡ್ತಾರೆ, ಅದಕ್ಕೆ ನಾವು ಅವ್ರಿಗೆ ಸರಿಯಾದ ಒಂದೊಂದು ಜೋಕ್ ಹೊಡಿಬೇಕು. ಒಟ್ಟು ನನ್ನ ಹತ್ರ ಬಂದು ಹೊರಗಿನ ಒಳಬರುವಾಗ ಅವ್ರ ಮುಖ ಗಂಟೆ ಹಾಕೊಂಡೇ ಇರ್ತಾರೆ, ಹೊರಗೋಗಿ ನಗಾಡ್ಲೇಬೇಕು. ಇದು ಫಸ್ಟ್ ಮೆಚ್ಚೆ ಇದು ನಂದು. ನಗಾಡ್ತವಾಗ ನೀವು ಆಲ್ಮೋಸ್ಟ್ ಇದರ ಎಲ್ಲಾ ಕಾಯಿಲೆ ಕಮ್ಮಿ ಆಗುತ್ತೆ. ಖಂಡಿತ. ನಿಮಗೆ ಅತ್ಯಂತ ಪ್ರೇರಣೆ ನೀಡಿದ ವ್ಯಕ್ತಿ ಯಾರು? ವಿದ್ಯಾರ್ಥಿ ಆಗಿರುವ ತನಕ ನಿಮ್ಗೆ ಪ್ರೇರಣೆಗಳು ನಿಮ್ಮ ತಂದೆ ತಾಯಿಗಳು. ಹೌದು ಅಲ್ವಾ? ವೃತ್ತಿ ಸ್ಟಾರ್ಟ್ ಆದ್ಮೇಲೆ ಅಲ್ಲಿಗೆ ನಿಮ್ಗೆ ಪ್ರೇರಣೆಗಳು ಬೇರೆ ಬೇರೆ ಆಗ್ತದೆ. ಒಂದು ನನಗೆ ನಮ್ಮ ಭಾವ ಒಬ್ರು ಇದ್ರು, ರಾಧಾಕೃಷ್ಣ ಅಂತ, ಅವರೊಂದು ಬ್ಯಾಂಕ್ ಇದ್ರು, ರಿಟೈರ್ಡ್ ಅಂತ. ಅವರು ವೃತ್ತಿಗೆ ಅಂದ್ರೆ ಈ ವೃತ್ತಿಗೆ ಬರ್ಲಿಕ್ಕೆ ಪ್ರೇರಣೆ ಅವರು. ವೃತ್ತಿಗೆ ಬಂದಾದ ಮೇಲೆ ಇಷ್ಟೆಲ್ಲದಕ್ಕೂ ಕಾರಣ ನನ್ನ ಹೆಂಡತಿ ಮತ್ತೆ ಮಗಳದ್ದು ನಿಮ್ಗೆ ಗೊತ್ತಿರ್ಲಿಕ್ಕಿಲ್ಲ. ಅವಳು ಸಣ್ಣ ಸ್ಕೂಲ್ ಹೋಗ್ತಾ ಇರುವಾಗ ನನ್ನ ಮಗಳ ಮಾತುಕತೆನೇ ಆಗ್ತಿರ್ಲಿಲ್ಲ. ಹೇಗಂದ್ರೆ ನಾನು ಮನೆಗೆ ಹೋಗೋ ರಾತ್ರಿ 9:30 ಹಿಂಗಾಗ್ತದೆ, ಅಷ್ಟೊತ್ತಿಗೆ ಹೋಗಿ ಮಲಗಿರ್ತಾಳೆ. ಬೆಳಿಗ್ಗೆ 7:15 ನಾನು ಹೊರಟಿರ್ತೀನಿ, ಹೊರಟು ಎದ್ದೇ ಇರೋದಿಲ್ಲ. ಅಂದ್ರೆ ಎಷ್ಟೋ ದಿವಸ ಸ್ಕೂಲ್ ಡೇಸ್ ಅಲ್ಲಿ ನಾನು ಅದು ಮಾತಾಡಿದ್ದಿಲ್ಲ. ಅಂದ್ರೆ ನನಗೆ ಈಗಲೂ ಅನ್ಸುತ್ತೆ ತುಂಬಾ ಪಶ್ಚಾತ್ತಾಪ ಉಂಟು. ಅಂದ್ರೆ ನಾನು ಆಸ್ ಎ ಫಾದರ್ ಅಂದ್ರೆ ಎಲ್ಲರ ತರ ನಾನು ಇರ್ಲಿಕ್ಕೆ ಸಾಧ್ಯವೇ ಆಗಿಲ್ಲ. ಅದೊಂಥರ ನಂಗೆ ಇನ್ನು ಅಂದ್ರೆ ಮಗಳ ಜೊತೆ ಆ ಬಾಲ್ಯಗಳು ಅಥವಾ ಯಾವ್ದು ಹ್ಯಾಂಗ್ ABCD ಕಲ್ತು ಕಲ್ತು ನಾನು ನೋಡೇ ಇಲ್ಲ. ಎಲ್ಲಾ ಮಾಡಿದ್ದು ಹೆಣ್ತೀನಿ. ಅದೇ ಕೇಳ್ಬೇಕು ಅಂತಿದ್ರೆ ಡಾಕ್ಟ್ರೆ, ಬೆಳಗ್ಗೆಯಿಂದ ಸಂಜೆ ತನಕ ನಿಮ್ಮ ಡ್ಯೂಟಿ, ವಾರದ ರಜೆ ಕೂಡ ಇಲ್ಲ. ನಿಮ್ಮ ಮನೆಯವರ ಸಹಕಾರ ಎಷ್ಟು ಹಾಗಾದ್ರೆ? ಇಲ್ಲ, ನಾನೀಗ ಈ ಸ್ಟೇಜ್ ನಿಲ್ಲೋಕೆ ಕಾರಣವೇ ಮನೆಯವಳೆ. ಅಂದ್ರೆ ನನಗೆ ಬೇರೆ ಯಾವತ್ ಮನೆ ತಲೆ ಯಾವುದೇ ಕೆಲಸಗಳು ಇರೋದಿಲ್ಲ. ಈಗ ಮನೆಯಲ್ಲಿ ಗೃಹ ಮಂತ್ರಿ ಅವಳೆ, ಆಮೇಲೆ ಮಕ್ಕಳ ಕಲ್ಯಾಣ ಇಲಾಖೆ ಅವಳದ್ದೆ, ಪ್ರತಿಯೊಂದು ಇಲಾಖೆ ಅವಳದ್ದೆ. ನಾನು ಈಗ ಏನು ದುಡಿಯೋ ಕೆಲಸ ಮಾತ್ರ ನನ್ನದು. ಅಷ್ಟು ಬಿಟ್ಟು ಮತ್ತೆ ನನ್ನ ಅಕೌಂಟ್ ಮೇಂಟೈನ್ ಮಾಡೋದು, ಪ್ರತಿಯೊಂದು ಈವನ್ ನಮ್ಮ ಪೈಕಿಯಲ್ಲಿ ಪ್ರೋಗ್ರಾಮ್ ಇರ್ತದೆ ಅವಳೇ ಹೋಗುದು, ಅವಳ ಕಡೆ ಪ್ರೋಗ್ರಾಮ್ ಇರುತ್ತೆ ಅವಳೇ ಹೋಗುದು, ನಾನಂತೂ ಹೋಗಲೇ ಇಲ್ಲ. ಆದ್ರಿಂದ ಬ್ಯಾಕ್ ಬೋನ್ ಅಂದ್ರೆ ಹೆಂಡ್ತಿನೇ. ಅದು ಪ್ರತಿಯೊಬ್ಬರಿಗೆ ಹಂಗೆ. ಅಂದ್ರೆ ಫಸ್ಟಿಗೆ ಸ್ಕೂಲ್ ದಿವಸ ನೀವು ವಿದ್ಯಾರ್ಥಿಗಳಾಗಿದ್ದಾಗೆ ನಿಮ್ಗೆ ಪೇರೆಂಟ್ಸ್, ವೃತ್ತಿಗೆ ಬಂದಾಗ ಹೆಚ್ಚಾಗಿ ಎಲ್ಲರಿಗೂ ಹೆಂಡತಿ. ಅದು ಹೆಂಡತಿ ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು, ಎರಡು ನನಗಂತೂ ಪ್ಲಸ್ ಆಗಿದೆ. ಖುಷಿಯ ವಿಚಾರ. ಇಷ್ಟು ಜನ ನಿಮ್ಮನ್ನ ಗೌರವಿಸುತ್ತಾರೆ, ಆದರೂ ಇಷ್ಟೊಂದು ಸರಳವಾಗಿರುತ್ತೀರಿ. ಇದರ ರಹಸ್ಯವೇನು ಡಾಕ್ಟ್ರೆ? ನನ್ಗೇನು, ನಾನು ಬಂದಿದ್ದೆ ಮಧ್ಯಮ ವರ್ಗ. ಈಗ ಮಧ್ಯಮ ವರ್ಗದಿಂದ ನಾನು ಎಲ್ಲಾ ಕಷ್ಟಗಳು ನೋಡಿದೀನಿ. ಹೇಳಿದ್ನಲ್ಲ ಅವಾಗ, ಅಂದ್ರೆ ರಾತ್ರಿ ಊಟ ಮಾಡಿಲ್ಲ, ಹಿಂಗಿನ ಕಷ್ಟಗಳು. ಆದ್ರೆ ನಮ್ಗೆ ಕೆಲವರಂತೂ ಹೆಲ್ಪ್ ಮಾಡಿದಂತ ಈಗಲೂ ನೆನಪಿದೆ. ಹಾಗೆ ನನ್ನ ಮೆಂಟಾಲಿಟಿ ಹಾಗೆ. ನಂದು ಸರಳ ಜೀವನವೇ ನನ್ನ ಉದ್ದೇಶ. ಅಂದ್ರೆ ನಾನೀಗ
ಮಾಡಿದಾಗ ಏನು ತಗೋಬಹುದು, ಏನು ಮಾಡಬಹುದು. ಆದ್ರೆ ನಂಗಿದೆ, ನಾನು ಇರುವ ಊರು ಹೇಗಿದೆ, ಈ ಎಲ್ಲರೂ ಮಧ್ಯಮ ವರ್ಗದವ್ರೆ. ಹೌದು. ಇಲ್ಲಿ ಅದ್ ಹೇಳಿದ್ನಲ್ಲ, ಅದು ತುಂಬಾ ರಿಚ್ಗಳು ಮಾಮೂಲಿ ಪಂಚಲ್ಲಿ ಬರ್ತಾರೆ, ಮಾಮೂಲಿ ಇದ್ರ ಬಿಟ್ಟುಕೊಂಡು ಇದೆಲ್ಲರ ಮಧ್ಯೆ ನಾನು ನನ್ನ ಇದನ್ನ ಏನ್ ತೋರಿಸ್ಲಿ, ಅದು ನನ್ನ ಜೀವನ ಸರಳವಾಯ್ತು, ನಮ್ಮ ಮನೆಯ ಜೀವನ ಮತ್ತು ಸರಳವೇ ಆಯ್ತು. ನಾನು ಇದಕ್ಕಾಗಿಯೇ ಡಾಕ್ಟರ್ ಆಗಿದ್ದು ಅನ್ನಿಸಿದ ಕ್ಷಣ ಯಾವುದು? ತುಂಬಾ ಇದಾವೆ. ಹೆಚ್ಚಾಗಿ ಏನಂದ್ರೆ, ಯಾವುದೇ ಡಾಕ್ಟರ್ ಖುಷಿ ಆಗುವುದು ಅವರು ಕೊಟ್ಟ ಟ್ರೀಟ್ಮೆಂಟ್ ಇದು ಗುಣ ಆಯ್ತು ಅಂತ ಹೇಳುವಾಗ. ಆಯ್ತು. ಆವಾಗ ಇದ್ರಲ್ಲೂ ಸತೆ ಅಕ್ಯೂಟ್ ಕೇಸ್ ಅಂತೀವಿ. ಅಕ್ಯೂಟ್ ಅಂದ್ರೆ ಸಡನ್ ಆಗಿ ಬರುವಂತವು, ಅಂದ್ರೆ ತುಂಬಾ ಏನೋ ನೋವುಗಳು ಅಥವಾ ಈ ತರ ಆದಾಗ ನಾವು ಕೊಡುವ ಟ್ರೀಟ್ಮೆಂಟ್ ಅರ್ಧ ಗಂಟೆಯಲ್ಲಿ ಅವನು ಒಂದು ನೋವು ಕಮ್ಮಿ ಆಯ್ತು ಅಥವಾ ಏನೋ ಒಂದು ಕಮ್ಮಿ ಆಯ್ತು, ತುಂಬಾ ಖುಷಿ ಆಗುತ್ತೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯ್ತು ಹಾಗೆ. ನಾನು ಊಟ ಮನೆಗೆ ಹೋಗಿದ್ದೆ, 2 ಕಾಲೇನೋ ಆಗಿದೆ. ಊಟ ಮಾಡುವಾಗಲೇ ಫೋನ್ ಬಂತು, ಡಾಕ್ಟರ್ ಒಬ್ಬ ಗುಡ್ಡ ಕರ್ಕೊಂಡ್ ಬರ್ತಾ ಇದ್ದೀನಿ, ಅದಕ್ಕೆ ಬೇಡ ಮನೆ ಕರ್ಕೊಂಬ ಅಂತ ಹೇಳಿದೆ. ಮನೆ ಕರ್ಕೊಂಡ್ ಬಂದ್ರು. ಒಬ್ಬ ಹುಡುಗ ಈಗ ಅಲ್ಲಿ ಆಚಾರ ಕೆಲಸ ಮಾಡ್ತೀನಿ, ಬಿದ್ದಾನೆ, ಶೋಲ್ಡರ್ ಜಾಯಿಂಟ್ ಡಿಸ್ಲೋಕೇಟ್ ಆಗಿದೆ. ಬೊಬ್ಬೆ ಹೊಡಿತಾನ, ಅಲ್ಲಿ ಬರ್ತಾನ ಬೊಬ್ಬೆ ಹೊಡಿ, ಮೇಲಿದ್ದಾರೆ ನಮ್ಮ ಮನೆ ಮೇಲಿದ್ದರೆಲ್ಲ ಓಡ್ ಬಂದಿದೆ, ಎಂತ ಆಯ್ತು ಕಾಮ ಅಂತ. ಆ ಡಿಸ್ಲೊಕೇಶನ್ ವಾಪಸ್ ನಾವು ಫಿಕ್ಸ್ ಮಾಡ್ಬೇಕು, ರಿಡಕ್ಷನ್ ಅಂತ. ಅದು ಒಂದು ಟೆಕ್ನಿಕ್. ಅದು ಅಂತ ಕೂಗನ್ನ 2 ಸೆಕೆಂಡ್ 3 ಸೆಕೆಂಡ್ ಅದ ಅಷ್ಟೇ ಪ್ರೊಸೀಜರ್ ಇರೋದು, ಅಷ್ಟೇ. ಅದು 2-3 ಸೆಕೆಂಡ್ ವಾಪಸ್ ಕೂಡ್ ಬಿಡುತ್ತೆ. ಆ ನೆಕ್ಸ್ಟ್ ಗಳಿಗೆ ನಾವು ಪೇನ್ ಇಲ್ಲ. ಅವ್ ಬರುವಾಗ ಅವ್ನು ಕೂಗ್ತಿದ್ರು ನೋಡಿ ಓಡಿ ಬಂದವರು ಹೋಗ್ತಾ ಇದೆ, ಎಲ್ಲ ನಗಾಡ್ಕೊಂಡು ಹೋಗ್ತಿದ್ರೆ, ಅಂದ್ರೆ ಹೌದು ನಂದೇ ಕೈ ಹೋದ, ಜಸ್ಟ್ ತಪ್ಪಿ ಹೋಗಿದೆ, ಸರಿ ಮಾಡೋಣ ಅಂತ. ಅದು ನನ್ಗೆ ತುಂಬಾ ಅನುಕೂಲ ಆದ. ಅಂದ್ರೆ ಇವತ್ತು ನಾನ್ ಡಾಕ್ಟರ್ ಸಾಧ್ಯ ಸಾರ್ಥಕ ಆಯ್ತು ಅಂತ. ಹತ್ತುವರೆ ಡಾಕ್ಟ್ರು ಅಂದ್ರೇನೆ ನಂಬಿಕೆ, ಇದು ಹೇಗೆ ಸಾಧ್ಯ ಆಯ್ತು? ಇದೆಲ್ಲ ಒಂದು ನಂಬಿಕೆ, ಭರವಸೆಗಳೆಲ್ಲ ಜನರದ ಮೇಲೆ ಅವ್ರಿಗೆ ಕೊಡುವಂತ ಒಂದು ಉಡುಗೊರೆ ಅಷ್ಟೇ. ಆದ್ರೆ ನಾನು ಕಂಡುಕೊಂಡ ರೀತಿ, ನನ್ನ ಕೈಲಿ ಏನಾಗುತ್ತೆ ನಾನು ಮಾಡುವುದು, ಎಲ್ಲವೂ ನಾನು ಮಾಡಬೇಕು ಅಂತಲ್ಲ. ಇನ್ನ ನನ್ನ ಕೈಲಿ ಆಗಿದ್ದನ್ನ ಇವ್ರಿಗೆ ಬೆಸ್ಟ್ ಮೆಥಡ್ ಅಥವಾ ಬೆಸ್ಟ್ ಹಾಸ್ಪಿಟಲ್ ಮತ್ತೆ ಎಕಾನಮಿ ಕಡಿಮೆ, ನಾ ಹೇಳೋದೇ ಹೇಗೆ, ನಮ್ ಚೀಪಲ್ಲೇ ಆಗ್ಬೇಕು, ಒಳ್ಳೆ ಸರಿ ಇದು ಸಿಗ್ಬೇಕು ಅಂತದನ್ನ ಇಂಥ ಕಡೆ ಹೋಗಿ ನಮ್ ಡಾಕ್ಟರ್ ಇರ್ತೀನಿ, ನಾ ಹೇಳ್ತೀನಿ, ಫೋನ್ ಮಾಡಿ ಹೇಳಿರ್ತೀನಿ, ನಾವು ಮಾತಾಡ್ತಿರ್ತೀನಿ, ನೀವು ಹೋಗಿ ಅಲ್ಲಿ ಹೋಗಿ ಈ ತರ ಆಗಿ ಈಗ ಇಲ್ಲಿ ತನಕ ಬಂತು ಅಂದ್ರೆ ಡಾಕ್ಟರ್ ಆಗುದಾದ್ರೆ ಅವ್ರು ಮಾಡ್ತಾರೆ, ಆಗಲಿದ್ದು ಇಲ್ಲ ಕಳಿಸ್ಬಿಟ್ಟು ಅದಕ್ಕೂ ವ್ಯವಸ್ಥೆ ಮಾಡ್ತಾರೆ. ಇದನ್ನ ನಾ ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡಿದೆ. ಅವಾಗ ಏನಾಯ್ತು, ಜನರ ನಂಬಿಕೆ ಬಂತು, ಡಾಕ್ಟರ್ ಹೋದ್ರೆ ಏನಾದ್ರು ಸೊಲ್ಯೂಷನ್ ಸಿಗುತ್ತೆ. ಹೌದು. ವೈದ್ಯಕೀಯ ಸೇವೆಗೆ ಬರುವ ಯುವಕರಿಗೆ ನೀವು ಏನು ಸಲಹೆ ನೀಡುತ್ತೀರಿ? ಮೊದಲಿಗೆ ಏನಂದ್ರೆ, ಯಾವಾಗ ನೀವು ಹಣದ ಹಿಂದೆ ಹೋಗಬೇಡಿ. ನೀವು ಫಸ್ಟ್ ಸರಸ್ವತಿ ಪುತ್ರರಾಗಿ ಅಥವಾ ಪುತ್ರಿಯರಾಗಿ, ಸರಸ್ವತಿ ಪುತ್ರ ಅಥವಾ ಪುತ್ರಿ ಆದ ಮೇಲೆ ನೀವು ನಿಮ್ಮ ಕೆಲಸ ಚೆಂದಾಗಿ ಮಾಡಿ, ನಿಮ್ಮ ಅಂದ್ರೆ ಟು ಬಿ ಹಾನೆಸ್ಟ್ ಆಗಿ ತುಂಬಾ ಚೆನ್ನಾಗಿ ಮಾಡ್ಬೇಕು. ಆವಾಗ ಲಕ್ಷ್ಮಿ ತಾನಾಗಿ ಬರುತ್ತೆ. ಅಂದ್ರೆ ಅದು ಬೈ ಪ್ರಾಡಕ್ಟ್ ಅಂತೀವಿ. ಅಂದ್ರೆ ನೀವು ಮಾಡುವ ಕೆಲಸವನ್ನು ನೀವು ಚೆನ್ನಾಗಿ ಮಾಡಿ, ಕಷ್ಟಪಟ್ಟು ಅದ್ರಲ್ಲೆಲ್ಲ ಇಷ್ಟಪಟ್ಟು ಮಾಡಿ, ಆವಾಗ ಅದರ ರಿಸಲ್ಟ್ ಯಾವಾಗಲೂ ನಿಮ್ಗೆ ಪಾಸಿಟಿವ್ ಆಗಿರುತ್ತೆ. ಅದಕ್ಕೆ ಹೇಳುದು, ಬಿ ಗುಡ್, ಡೂ ಗುಡ್, ಥಿಂಕ್ ಗುಡ್, ದೆನ್ ರಿಸಲ್ಟ್ ಇಸ್ ಆಲ್ವೇಸ್ ಗುಡ್. ನಿಮ್ಮ ತ್ಯಾಗ ಅಪಾರ, ಕೊಡಚಾದ್ರಿ ಬೆಟ್ಟದಷ್ಟಿದೆ. ಇಷ್ಟೆಲ್ಲ ತ್ಯಾಗಗಳು ನಿಮಗೆ ತೃಪ್ತಿ ಕೊಟ್ಟಿದೆ ಡಾಕ್ಟ್ರೆ? ಖಂಡಿತ ತೃಪ್ತಿ ಇದೆ. ಈಗ ನಾನು ಮಾಡಿದ ಕೆಲಸಗಳು ಅಥವಾ ನನ್ನ ವೃತ್ತಿ ತುಂಬಾ ಖುಷಿ ಆಯ್ತು. ಈಗ ಕೆಲವರಿಗೆ ಇರುತ್ತೆ, ಈಗ ಹೆಚ್ಚಾಗಿ ರನ್ನಿಂಗ್ ರೇಸ್ ಓಡ್ತಾರೆ, ಒಂದು ನಿಮಿಷದೊಳಗೆ ರೀಚ್ ಆಗಿರ್ತಾರೆ. ಅವರಿಗೆ ಇರುತ್ತೆ ಇನ್ನು 60 ಸೆಕೆಂಡ್ ಅಂದ್ರೆ 50 ಸೆಕೆಂಡ್ ಒಳಗಾದ್ರೆ ರೀಚ್ ಮಾಡ್ಬೇಕಿತ್ತು, ಇನ್ನೂ ಓಡ್ಬೇಕಿತ್ತು ಅಂತ. ಆದ್ರೆ ನನ್ನ ಫೀಲ್ಡ್ ಅಲ್ಲಿ ನನ್ನ ಪ್ರಕಾರ ನಾನು ಮಾಡಿದ್ದು ತುಂಬಾ. ಇಷ್ಟು ವರ್ಷ ಜೀವನವನ್ನ ನೋಡಿದ್ದೀರಿ, ಜೀವನದಲ್ಲಿ ತುಂಬಾ ಮುಖ್ಯವಾದದ್ದು ಏನು ಡಾಕ್ಟ್ರೆ? ಮುಖ್ಯ ಆಕ್ಚುಲಿ ಜೀವನದಲ್ಲಿ ನಮ್ಗೆ ಮುಖ್ಯ ವೆಲ್ತ್ಕ್ಕಿಂತನೂ ಹೆಲ್ತ್ ಮೈನ್. ಹೆಲ್ತ್ ಮೈನ್ ಆಗಿರ್ಬೇಕು, ತಾಳ್ಮೆ ಇರಬೇಕು. ಎಷ್ಟೋ ಹರ್ಡಲ್ಸ್ಗಳು ಬರ್ತಾವೆ ಜೀವನದಲ್ಲಿ, ಓಡ್ತಾ ಹಾಕ್ತಾ ಇರ್ಬೇಕು. ಒಂದು ಹರ್ಡಲ್ಸ್ ಹೊತ್ತು ಮತ್ತೊಂದು ತೊಂದರೆ ಬರುತ್ತೆ, ಹೀಗೆ ಬರ್ತಾ ಇರುತ್ತೆ. ಆದ್ರಿಂದ ಎಫರ್ಟ್ ಲೆಸ್ ಅಂತ ಆಗ್ಲೇ ಖಂಡಿತ ಕಂಟಿನ್ಯೂಸ್ ಎಫರ್ಟ್ ಹಾಕ್ತಾ ಇರಿ, ರಿಸಲ್ಟ್ ನಿಮ್ಗೆ ಬರುತ್ತೆ. ಇಂದಿನ ಯುವ ಪೀಳಿಗೆಗೆ ನಿಮ್ಮ ಒಂದು ಕಿವಿ ಮಾತು? ಯುವಕರು ಕಿವಿ ಮಾತು ಕೇಳುವ ಸ್ಟೇಜಲ್ಲಿ ಇಲ್ಲ, ಯಾರಿಲ್ಲ. ಅವರೇ ಕಿವಿಗೆ ನಮ್ಮ ಮಾತನ್ನು ಹಾಕಿ ಹೋಗಿರ್ತಾರೆ. ಅಂತ ಮಾತುಗಳೇನಿಲ್ಲ, ಇದೆಲ್ಲ ಹಳೆ. ನಾನು ಬರುವಾಗ ಅವಾಗೆಲ್ಲ ಬೇಕಿತ್ತು ಮಾತುಗಳು. ಈಗ ಕಿವಿ ಮಾತೆಲ್ಲ ಬೇಡ, ಅವ್ರು ನಮ್ಮ ಮಾತು ಹೇಳ್ತಾರೆ. ಆದ್ರೆ ಹಾನೆಸ್ಟ್ ಆಗಿರಿ ಅಷ್ಟೇ ನಾ ಹೇಳೋದು. ನೀವು ನಿಮ್ಮ ಹಾನೆಸ್ಟ್, ನಿಮ್ ಕೆಲಸ ನೀವು ಮಾಡಿ, ಉಳಿದವ್ರ ಕತೆ ನಿಮ್ಗೆ ಬೇಡ, ಅವ್ರವ್ರ ಕೆಲಸ ಅವ್ರು ಮಾಡ್ತಾರೆ, ರಿಸಲ್ಟ್ ಸಿಗುತ್ತೆ. ಖಂಡಿತ. ಬಿಳಿ ಕೋಟು ತೊಟ್ಟ ಎಲ್ಲರೂ ವೈದ್ಯರಾಗಬಹುದು, ಆದರೆ ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆಯುವುದು ಕೆಲವರಿಗೆ ಮಾತ್ರ ಸಾಧ್ಯ.
ಸೇವೆ, ಸರಳತೆ ಮತ್ತು ಮಾನವೀಯತೆಯಿಂದ ಸಾವಿರಾರು ಬದುಕುಗಳಲ್ಲಿ ಭರವಸೆಯ ಬೆಳಕು ಮೂಡಿಸಿರುವ ಈ ಜನರ ವೈದ್ಯರಿಗೆ ನಮ್ಮ ಹೃತ್ಪೂರ್ವಕ ನಮನ. ಇದು ಅವರ ಕಥೆಯಷ್ಟೇ ಅಲ್ಲ, ಸಮಾಜಕ್ಕೆ ಸ್ಫೂರ್ತಿಯಾಗುವ ಬದುಕಿನ ಪಯಣ. ಇದು ಸಂಕೇತನ. ಮತ್ತೊಬ್ಬ ಸಾಧಕರ ಬದುಕಿನ ಹೆಜ್ಜೆ ಗುರುತುಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮಿತ್ರರೇ.